ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ನ ಮಾವ ಅಂತಾನೆ ಫೇಮಸ್ ಆದಂತಹ ಗೋಲ್ಡ್ ಸುರೇಶ್ ಅವರಿದ್ದಾರೆ. ಬನ್ನಿ, ಅವರು ಮನೆಯಿಂದ ಯಾಕೆ ಹೊರಗೆ ಬಂದ್ರು, ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಎಲ್ಲ ಅವ್ರ ಹತ್ರನೇ ಕೇಳೋಣ. ಗೋಲ್ಡ್ ಸುರೇಶ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಫಸ್ಟ್ ಹೇಗಿದ್ದೀರಿ ನೀವು? ಮೇಡಮ್, ನಾನು ಆರೋಗ್ಯವಾಗಿದ್ದೀನಿ. ಮತ್ತೆ ಹೇಗಿದೆ ನಿಮ್ಮ ಕಾಲು? ಕಾಲು ಪರವಾಗಿಲ್ಲ ಮೇಡಮ್, ಇವಾಗ ಒಂದು ಸ್ವಲ್ಪ ರಿಕವರಿ ಆಗ್ತಾ ಇದೆ. ಟ್ರೀಟ್ಮೆಂಟಲ್ಲಿ ಇದ್ದೀನಿ ಸದ್ಯಕ್ಕೆ. ಓಕೆ, ಯೂಶಲಿ ಇಲ್ಲಿಗೆ ಬಂದವರಿಗೆಲ್ಲ ನಾವೇನು ಕ್ವೆಶನ್ ಕೇಳ್ತೀವಿ ಅಂತಂದರೆ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳ್ತೀವಿ. ಬಟ್ ನಿಮಗೆ ಫಸ್ಟು ನಾನು ಕೇಳಬೇಕಾಗಿರೋ ಕ್ವೆಶನ್ನು, ಮನೆಯಿಂದ ಯಾಕೆ ಹೊರಗೆ ಬಂದ್ರಿ ಅಂತ. ಏನು ಎಕ್ಸಾಕ್ಟ್ ರೀಸನ್? ಯಾಕಂದರೆ ಹೊರಗಡೆ ಏನೇನೇನೋ ರೂಮರ್ಸ್ ಓಡಾಡ್ತಿದೆ. ನಿಮ್ಮ ತಂದೆಗೆ ಹುಷಾರಿಲ್ಲ, ನಿಮಗೆ ಹುಷಾರಿಲ್ಲ, ಮತ್ತು ಏನೇನೋ ಬೇರೆ ಬೇರೆ ರೀಸನ್ಸ್ ಎಲ್ಲ ಓಡಾಡ್ತಿದೆ. ದಯವಿಟ್ಟು ನೀವೇ ಕ್ಲಾರಿಫಿಕೇಶನ್ ಕೊಟ್ಬಿಡಿ ಅದಕ್ಕೆ. ಮೇಡಮ್, ಏನು ಅಂತಂದರೆ ನಾನು ಬಿಸ್ನೆಸ್ ಮ್ಯಾನ್ ಆ್ಯಕ್ಚುಲಿ. ನನಗೆ ಆದಂಥ ಸುಮಾರು ಬಿಸ್ನೆಸ್ಗಳಿದೆ. ಅದರಲ್ಲಿ ನನ್ನನ್ನೇ ನಂಬ್ಕೊಂಡಿರುವಂಥ ಸುಮಾರು ಫ್ಯಾಮಿಲಿಗಳು ಕೆಲಸ ಮಾಡ್ತಾಯಿದೆ ನನ್ನ ಜೊತೆಗೆ. ನಾನು ಹೋಗ್ಬೇಕಾದ್ರೆ ಹೊರಗೆ ನನಗಿತ್ತು, ನಾನು ಬಿಗ್ ಬಾಸ್ ಮನೆಗೆ ಹೋದರೆ ಬಿಸ್ನೆಸ್ನ ಯಾರು ನೋಡ್ಕೋತಾರೆ ಅನ್ನೋದೊಂದಿತ್ತು. ಆ ಟೈಮಲ್ಲಿ ನಾನು ಅದನ್ನು ನನ್ನ ಧರ್ಮಪತ್ನಿಗೆ ವಹಿಸ್ಬಿಟ್ಟು ಹೋಗಿದ್ದೆ ಪೂರ್ತಿಯಾಗಿ. ನೀನು ನೋಡ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಷ್ಟು ವರ್ಷದಲ್ಲಿ ನಾನು ಅವಳಿಗೆ ಯಾವುದಕ್ಕೂ ಇನ್ವಾಲ್ವ್ ಮಾಡಿರಲಿಲ್ಲ ಬಿಸ್ನೆಸ್ಸಲ್ಲಿ. ಫಸ್ಟ್ ಟೈಮ್ ನಾನು ಬಿಸ್ನೆಸ್ಸಿಗೆ ಅವಳು ಇನ್ವಾಲ್ವ್ ಮಾಡಿದಾಗ ಅವಳಿಗೇನಾಗಿದೆ, ತುಂಬ ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟಿದ್ದಾಳೆ. ಯಾಕಂದರೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಬಿಸ್ನೆಸ್ನ. ಯಾಕಂದರೆ ನಾನು ಖುದ್ದಾಗಿದ್ದು ಡಿಸಿಷನ್ಗಳನ್ನ ತೊಗೊಂಡು ಬೇರೆ, ಅವ್ರ ಡಿಸಿಷನ್ ತೊಗೊಳ್ಳೋದೇ ಬೇರೆ. ಯಾಕಂದರೆ ನಾನು ತೊಗೊಳ್ಳೋಂಥ ಖಡಕ್ ಡಿಸಿಷನ್ ಅವ್ರು ತೊಗೊಳಕ್ಕಾಗಲ್ಲ. ಆ ಥರದೊಂದು ಗೊಂದಲಕ್ಕೆ ಅವಳು ಬಿದ್ದಾಗ ತುಂಬ ಕುಗ್ಬಿಟ್ಲು ಅವಳು ಆ ಕ್ಷಣಕ್ಕೆ. ಆವಾಗ ನಾನು ಬರಬೇಕಾಯ್ತು. ಅದಕ್ಕೆ ನಾನು ಹೊರಗಡೆ ಬಂದಿದ್ದೀನಿ, ಅಷ್ಟೇ ರೀಸನ್ನು. ಅದು ಬಿಟ್ಟರೆ ಇನ್ನು ಬೇರೆ ಊಹಾಪೋಹಗಳಿಗೆ ಅದು ಎಲ್ಲ ನನ್ನ ಸ್ನೇಹಿತರುಗಳು